ಮುಂದೆ ಬರುವ ದೈವಕೋಪದಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಲು ಶಕ್ತನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 10 ಮತ್ತು 12ನೇ ವಚನಗಳು. ಮತ್ತಾಯ 3ನೇ ಅಧ್ಯಾಯ 10 ಮತ್ತು 12ನೇ ವಚನಗಳು. ವಾಕ್ಯಗಳು ಹೀಗೆ ಬರ್ತದೆ: ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. 12, ಆತನು ಮರವನ್ನು ಕೈಯಲ್ಲಿ ಹಿಡಿದಿದ್ದಾನೆ, ತನ್ನ ಕಣದಲ್ಲಿಯ ರಾಶಿಯನ್ನು ತೂರಿ ಹಸನು ಮಾಡಿ ತನ್ನ ಗೋಧಿಯನ್ನು ಕಣಜದಲ್ಲಿ ತುಂಬಿಕೊಂಡು ಹೊಟ್ಟನ್ನು ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವನು ಎಂದು ಹೇಳಿದನು. ಈ ವಾಕ್ಯಗಳನ್ನು ನಾವು ಗ್ರಹಿಸೋದಕ್ಕೆ ಶಕ್ತರಾಗುವಂಥ ದೇವರಾತ್ಮನ ತಾನೇ ನಮಗೆ ಬೋಧಿಸಲಿ. ಪರಲೋಕದಲ್ಲೂ ನಮ್ಮ ತಂದೆಯು ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಾವು ಇದನ್ನು ಓದಿದ ಈ ವಾಕ್ಯದಲ್ಲಿ ಅಂದರೆ ಮತ್ತಾಯ 3ನೇ ಅಧ್ಯಾಯದ 10 ಮತ್ತು 12ನೇ ವಚನದಲ್ಲಿ ನಾವು ಒಂದೇ ರೀತಿಯಾಗಿ ಓದುವಂಥ ಒಂದು ಭಾಗ ಬೆಂಕಿ. ಒಂದು ಬೆಂಕಿಯಲ್ಲಿ ಹಾಕೋರು ಎಂಬುದಾಗಿ ಬರ್ತದೆ 10ನೇ ವಚನದಲ್ಲಿ. 12ನೇ ವಚನದಲ್ಲಿ ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವರು ಎಂಬುದಾಗಿ ಬರ್ತದೆ. ಅಲ್ಲಿರುವಂಥ ಸಂಗತಿಗಳನ್ನ ಗಮನಿಸುವಾಗ ಇಲ್ಲಿ ನ್ಯಾಯ ತೀರ್ಪು ಮತ್ತು ಶಿಕ್ಷೆ ಇವುಗಳನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಬೆಂಕಿ ಎಂಬುದಾಗಿ ಹೇಳುವಂಥದ್ದು ಮುಂದಿರುವಂಥ ನಿತ್ಯನಾಶನ, ನಿತ್ಯ ಬೆಂಕಿ, ನರಕದ ಕುರಿತಾಗಿ ಇರುವಂಥ ಪ್ರಸ್ತಾಪ. ಇಲ್ಲಿ ಇಲ್ಲಿ 10ನೇ ವಚನದಲ್ಲಿ ಹೀಗೆ ಓದ್ತೇವೆ: ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. ಈಗಲೇ. ಹಾಗಾದರೆ ನ್ಯಾಯ ತೀರ್ಪು ಆರಂಭವಾಗಿದೆ. ನ್ಯಾಯ ತೀರ್ಪುಗಳಲ್ಲಿ ಹಲವು ವಿಧದ ಸಂಗತಿಗಳಿವೆ. ಅದರಲ್ಲಿ ಇಲ್ಲಿ ಹೇಳ್ತಿರುವಂಥ ಭಾಗದಲ್ಲಿ ಈಗಲೇ ಎಂಬುವಂಥ ಕಾಲದಲ್ಲಿ ಕರ್ತನು ಈ ನ್ಯಾಯ ತೀರ್ಪನ್ನು ಹೇಗೆ ನಡೆಸ್ತಿದ್ದಾನೆ? ಮರಗಳ ಬೇರಿಗೆ ಕೊಡಲಿ ಹಾಕಿದ್ದಾನೆ. ಬೇರಿಗೆ, ಬುಡಕ್ಕೆ. ಪ್ರೇರೆ, ಹಾಗಾದರೆ ದೇವರು ನಮ್ಮನ್ನು ಕಡಿದು ಹಾಕಿದರೆ ಅದು ನಮಗೆ ಬಹಳ ಘೋರ ಪರಿಸ್ಥಿತಿ. ಈಗಲೇ ಎನ್ನುವಂಥ ಕಾಲದಲ್ಲಿ ದೇವರ ನ್ಯಾಯ ತೀರ್ಪಿರುವುದಾದರೆ ನಾವು ಜಾಗೃತರಾಗಬೇಕಾಗ್ತದೆ. ಹಾಗಾದರೆ ದೇವರು ಯಾವ ಮರದ ಬೇರಿಗೆ ಕೊಡಲಿ ಹಾಕ್ತಾನೆ ಎಂಬುದಾಗಿ ಗಮನಿಸಿದರೆ ಮುಂದೆ ಬರ್ತದೆ: ಒಳ್ಳೆಯ ಫಲವನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವ. ದೇವರು ಪ್ರತಿಯೊಂದು ಮರದಿಂದ ಒಳ್ಳೆಯ ಫಲವನ್ನು ನಿರೀಕ್ಷಿಸುತ್ತಿದ್ದಾನೆ. ಅಂದರೆ ತನ್ನ ನೀತಿಗೆ ಅನುಸಾರವಾದದ್ದು ಅಲ್ಲಿ ಕಾಣಬರಬೇಕೆಂದು, ತನ್ನ ಚಿತ್ತಕ್ಕೆ ಅನುಸಾರವಾದದಲ್ಲಿ ಬರಬೇಕೆಂಬುದಾಗಿ ಆತನು ಅಪೇಕ್ಷಿಸಿದ್ದಾನಲ್ಲ. ಹಾಗಾದರೆ ಯಾವುದಾದ್ರೂ ಮರದಲ್ಲಿ ಆ ಒಳ್ಳೆಯ ಫಲ ಕಾಣದಿದ್ದರೆ ಆ ಮರವನ್ನು ಕಡಿತಾನೆ ಮತ್ತು ಬೆಂಕಿಯಲ್ಲಿ ಹಾಕ್ತಾನೆ. ಯೇಸು ಕ್ರಿಸ್ತನು ಆತನು ತನ್ನ ಕೊನೆಯ ವಾರದಲ್ಲಿ ಮಾಡಿದ ಒಂದು ಪ್ರಸಂಗ, ಅಂದರೆ ಒಂದು ಘಟನೆ ಕುರಿತಾಗಿ ನಮ್ಮೆಲ್ಲರಿಗೂ ಗೊತ್ತು. ಆತನು ಒಂದು ದಿವಸ ಹಸ್ತಿದ್ದಾನೆ. ಹಸುವಿನ ನಿಮಿತ್ತ ಫಲ ಕೊಡುವಂಥ ಎಲ್ಲ ಲಕ್ಷಣವನ್ನು ಹೊಂದಿರುವ ಅಂಜೂರದ ಮರದ ಬಳಿಗೆ ಆತನು ಬರ್ತಾನೆ. ಅದರಲ್ಲಿ ಎಲೆಗಳು ಅಷ್ಟು ತುಂಬಿ ತುಳುಕಿರುವುದರಿಂದ ಅಲ್ಲಿ ಫಲ ಇರಲೇಬೇಕೆಂಬುದು ಅದರ ಲಕ್ಷಣ. ಆದರೆ ಆತನು ಹತ್ತಿರ ಬಂದು ನೋಡುವಾಗ ಒಂದೇ ಒಂದು ಫಲವಿಲ್ಲ. ಆಗ ಕರ್ತನು ಆ ಮರವನ್ನು ಶಪಿಸ್ತಾನೆ. ಅದರಲ್ಲಿ ಇನ್ನು ಮುಂದೆ ಫಲ ಇರಬಾರ್ದೆಂಬುದಾಗಿ ಶಪಿಸ್ತಾನೆ. ಆ ಮರವು ಒಣಗಿ ಹೋಗ್ತದೆ. ಶಿಷ್ಯರಿಗೆ ಆಶ್ಚರ್ಯವಾಗ್ತದೆ. ಹಾಗಾದರೆ ದೇವರು ಅಪೇಕ್ಷಿಸಿದ ಫಲ, ಒಳ್ಳೆಯ ಫಲ ಸಿಕ್ಕತೆ ಹೋದರೆ ಅದು ದೇವರಿಗೆ ಕೋಪ. ಆತನು ಅದನ್ನು ಶಪಿಸಿ ಬಿಡ್ತಾನೆ. ಈ ವಾಕ್ಯದ ಪ್ರಕಾರ ಬೇರಿಗೆ ಕೊಡಲಿ ಹಾಕ್ತಾನೆ. ಈ ವಾಕ್ಯದ ಪ್ರಕಾರ ಮರವನ್ನು ಕಡಿತಾನೆ, ಅದನ್ನು ಬೆಂಕಿಯಲ್ಲಿ ಹಾಕ್ತಾನೆ, ಹಾಕುವರು ಎಂಬುದಾಗಿ ಬರೆದದು. ಹಾಗಾದರೆ ಇದಕ್ಕಾಗಿ ದೇವರು ಹೀಗೆ ಮಾಡತಕ್ಕ ಒಂದು ಗುಂಪನ್ನು ಆತನು ಏರ್ಪಡಿಸಿದ. ನಂತರದಲ್ಲಿ 12ನೇ ವಚನಕ್ಕೆ ಬಂದರೆ ಹೀಗೆ ಬರ್ತದೆ: ದೇವರ ಕುರಿತು ಆತನು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಇದು ಸಹ ನ್ಯಾಯ ತೀರ್ಪಿಗೆ ಸಂಬಂಧಪಟ್ಟ ವಿಷಯ. ಇಲ್ಲಿ ಆತನು ಬೇರ್ಪಡಿಸುವಂತ ಒಂದು ಕೆಲಸ ಮಾಡ್ತಿದ್ದಾನೆ. ಏನನ್ನ ಬೇರ್ಪಡಿಸ್ತಿದ್ದಾನೆ?
ಗೋಧಿ ಮತ್ತು ಹೊಟ್ಟನ್ನು ಬೇರ್ಪಡಿಸ್ತಿದ್ದಾನೆ. ಆತನು ಮರವನ್ನು ಕೈಲಿಡಿದು ಕಣದಲ್ಲಿ ಅದನ್ನು ತೂರಿ ಹಸನು ಮಾಡ್ತಿದ್ದಾನೆ. ಗೋಧಿಯ ಕಾಳೆಲ್ಲ ಒಂದು ಕಡೆ ಬೀಳ್ತಾ ಇದೆ, ಹೊಟ್ಟು ಇನ್ನೊಂದು ಕಡೆ ಹಾರಿ ಬೀಳ್ತಾ ಇದೆ. ಯಾವುದನ್ನು ತಪ್ಪಿಸಿಕೊಳ್ಳಿಕ್ಕೆ ಆತನು ಬಿಡ್ತಾ ಇಲ್ಲ. ಗೋಧಿಯನ್ನು ಆತನು ತನ್ನ ಕಣಜದಲ್ಲಿ ತುಂಬಿಟ್ಟುಕೊಳ್ತಿದ್ದಾನೆ. ನಂತರದಲ್ಲಿ ಬರೆದರೆ ಹೊಟ್ಟನ್ನ ಆತನು ಸಂಗ್ರಹಿಸಿ ಆರದ ಬೆಂಕಿಯಲ್ಲಿ ಆತನು ಸುಡುತ್ತಿದ್ದಾನೆ. ಹಾಗಾದರೆ ಗೋಧಿ ವಾಕ್ಯದ ಪ್ರಕಾರ ರಕ್ಷಣೆ ಹೊಂದಿದ ಗುಂಪು. ಪಂಚಾಶತ್ತಮ ದಿವಸ ಪೆಂತೆಕೋಸ್ಟ್ ಡೇ, ಅದು ಗೋಧಿ ಸುಗ್ಗಿಯ ದಿವಸ. ಆ ದಿನ ಸರಿಯಾಗಿ ಕ್ರಿಸ್ತನನ್ನ ನಂಬಿದ ಶಿಷ್ಯಮಂಡಳಿಯ ಮೇಲೆ ಆತನು ಪವಿತ್ರಾತ್ಮನನ್ನು ಸುರಿಸಿದ್ದಾನೆ. ಆತನು ಗೋಧಿ ಮತ್ತು ಹಣಜಿಯ ಸಾಮ್ಯವನ್ನು ಹೇಳುವಾಗ ದೇವರ ವಾಕ್ಯ ಬಿತ್ತಲ್ಪಟ್ಟ ಜನಕೂಟವನ್ನ ಗೋಧಿ ಎಂಬುದಾಗಿ, ಸೈತಾನನಿಂದ ಬಿತ್ತಲ್ಪಟ್ಟ ಜನವನ್ನ ಹಣಜಿ ಎಂಬುದಾಗಿ ಆತನು ವಿಂಗಡಿಸಿ ತೋರಿಸ್ತಾನೆ. ಹಾಗಾದರೆ ದೇವರು ತನ್ನ ಜನರನ್ನ, ಆತನಿಂದ ರಕ್ಷಣೆ ಹೊಂದಿದ ಜನರನ್ನ ಆತನು ಕಣಜದಲ್ಲಿ, ಅಂದ್ರೆ ತನ್ನ ರಾಜ್ಯದೊಳಗೆ ಆತನು ಸೇರಿಸಿಕೊಳ್ತಾನೆ. ತನ್ನ ರಾಜ್ಯಕ್ಕೆ ಸಂಬಂಧಪಡದವರನ್ನ, ಅಂದ್ರೆ ಹೊಟ್ಟನ್ನ ಆತನು ಕಡ್ಡಾಯವಾಗಿ ತನ್ನ ನ್ಯಾಯ ತೀರ್ಪು ಶಿಕ್ಷೆಯ ಪ್ರಮಾಣದ ಅನುಸಾರ ಆತನು ನರಕಕ್ಕೆ ತಳ್ಳಿಬಿಡ್ಲಿಕ್ಕಿದ್ದಾನೆ. ಇದೆಲ್ಲವನ್ನು ಆತನು ನಮಗೆ ಮುಂದಾಗಿ ಎಚ್ಚರಿಸಿ ಅದನ್ನು ತಿಳಿಸ್ತಿದ್ದಾನೆ. ಇದೆಲ್ಲವನ್ನು ಆತನು ಹೇಳಿ ನಮ್ಮ ಅರಿವಿಗೆ ತಂದಿರುವುದರಿಂದ ಇಲ್ಲಿ ದೇವರು ತಪ್ಪಿತಸ್ಥನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ದೇವರು ನಮ್ಮ ಅರಿವಿಗೆ ಇದನ್ನು ತರದೆ, ನಮಗೆ ಎಚ್ಚೆತ್ತುಕೊಳ್ಳುವಂತೆ ಎಚ್ಚರವನ್ನು ತಿಳಿಸದೆ, ನಮಗೆ ನಮ್ಮ ತಪ್ಪನ್ನು ತಿದ್ದುಕೊಳ್ಳುವುದಕ್ಕೆ ಕಾಲಾವಕಾಶ ಕೊಡದೆ ಹೋಗಿದ್ರೆ, ಒಂದು ವೇಳೆ ದೇವರ ಮೇಲೆ ಅನೇಕರು ತಪ್ಪು ಹೊರಿಸೋದಕ್ಕೆ ಸಾಧ್ಯವಿತ್ತು. ಆದರೆ ಈತನು ಅವರವರಿಗೆ ಅವರ ತಪ್ಪನ್ನು ತಿಳಿಸ್ತಾ, ಅವರ ಮಾನಸಾಂತರ ಹೊಂದುವುದಕ್ಕೆ ಸಾಕಷ್ಟು ಕಾಲಾವಕಾಶವನ್ನು ಕೊಡುತ್ತಾ, ಮುಂದೆ ಬರುವ ದೈವಕೋಪದ ಕುರಿತು ಮುನ್ಸೂಚನೆಯನ್ನು ಸೂಚಿಸ್ತಾ, ಅಂಥವ್ರಿಗಿರುವ ನ್ಯಾಯ ತೀರ್ಪು, ಅದರ ನಂತರ ಬರಲಿರುವಂಥ ನಿತ್ಯನಾಶನ, ನರಕದ ಕುರಿತಾಗಿ ಎಲ್ಲವನ್ನ ಮುಂತಿಳಿಸಿ ನಮ್ಮನ್ನು ಎಚ್ಚರಿಸಿರುವುದರಿಂದ, ಇದನ್ನು ಅರಿತು ನಾವು ಎಚ್ಚರ ತೆಗೆದುಕೊಳ್ಳದೆ ಹೋದರೆ ಇದರಲ್ಲಿ ದೇವರ ತಪ್ಪು ಏನೂ ಇಲ್ಲ. ಪ್ರಿಯರೇ, ದೇವರ ಕಡೆಗೆ ತಿರುಗಿಕೊಳ್ಳಬೇಕಾದ ದಿವಸವು ಇದೇ ದಿವಸ. ಈ ದಿನವೇ ನಾವು ದೇವರನ್ನು ಆಶ್ರಯಿಸಬೇಕು. ಇದೇ ರಕ್ಷಣೆಯ ದಿವಸ, ಇದೇ ಸುಪ್ರಸನ್ನತೆ ಕಾಲ ಎಂಬುದಾಗಿ ವಾಕ್ಯದಲ್ಲಿ ಬರೆದದೆ. ಆದುದರಿಂದ ಇನ್ನೂ ನಾವು ಅಲಕ್ಷ್ಯತನವನ್ನು ವಹಿಸದೆ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಕೃಪೆಯ ತಂದೆಯೇ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 10ನೇ ವಚನ ಮತ್ತು 12ನೇ ವಚನದಲ್ಲಿ ಒಳ್ಳೆ ಫಲ ಕೊಡದ ಮರವನ್ನು ನೀನು ಕಡಿಯುವಂಥದ್ದು, ಮರದ ಬೇರಿಗೆ ಕೊಡಲಿ ಹಾಕಿರುವಂಥದ್ದನ್ನು, ನಿನ್ನ ನ್ಯಾಯ ತೀರ್ಪು ಶಿಕ್ಷೆಯನ್ನು ತೋರಿಸ್ತಾ ಇದೆಯಲ್ಲ, ಕಡಿದ ಮರವನ್ನು ನೀನು ಬೆಂಕಿಯಲ್ಲಿ ಹಾಕ್ತಿದ್ದಿ. ಕರ್ತನ ಅದೇ ವೇಳೆಯಲ್ಲಿ ನೀನು ಕೈಯಲ್ಲಿ ಮರವನ್ನು ಹಿಡಿದು ಗೋಧಿನ ನಿನ್ನ ಕಣದಲ್ಲಿ ರಾಶಿ ಮಾಡುವಂತೆ ಅದನ್ನು ಹಸನು ಮಾಡುತ್ತಿರುವಲ್ಲಿ, ಗೋಧಿಯ ಕಾಳುಗಳನ್ನು, ನಿನ್ನ ನಂಬಿದ ಜನಕೂಟವನ್ನು ನಿನ್ನ ಕಣಜದಲ್ಲಿ, ನಿನ್ನ ರಾಜ್ಯದಲ್ಲಿ ನೀನು ಅವರನ್ನು ಕೂಡಿಸುತ್ತಾ, ಹೊಟ್ಟನ್ನು ಅಂದರೆ ನಿನ್ನ ನೀತಿಗೆ ಒಳಪಡದ ಜನಕೂಟವನ್ನು ಅವರಿಗೆ ನೀನು ನ್ಯಾಯ ತೀರ್ಪನ್ನು ಉಂಟು ಮಾಡುವನಾಗಿ ಅವ್ರನ್ನ ಆರದ ಬೆಂಕಿಯಲ್ಲಿ ಸುಟ್ಟು ಬಿಡುವ ದೇವರಾಗಿದೆಯಲ್ಲ. ಇವುಗಳಲ್ಲಿ ನೀನು ನೀತಿವಂತನಾಗಿ ನೀನು ಕಾಣಿಸಿಕೊಳ್ತಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನೀನು ನೀತಿವಂತನಾದ ನ್ಯಾಯಾಧಿಪತಿಯಾಗಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ, ನೀನು ಇಷ್ಟಾಗಿ ನಮ್ಮನ್ನು ಎಚ್ಚರಿಸ್ತಿರುವಲ್ಲಿ ಅಪ್ಪ, ನಾವು ನಮ್ಮನ್ನು ನಿನ್ನ ಎಚ್ಚರಿಕೆಗೆ ಒಳಪಡಿಸಿ ತಕ್ಕ ವಿಧದಲ್ಲಿ ಮಾನಸಾಂತರಪಟ್ಟು ನಿನ್ನ ಕರುಣೆಗೆ ಪಾತ್ರರಾಗುವಂತೆ ನಮ್ಮನ್ನು ತಿರುಗಿ ಒಪ್ಪಿಸಿಕೊಡುತ್ತೇವೆ. ಯಾರು ಇದನ್ನು ಕೇಳಿ ಮಾನಸಾಂತರ ಪಡ್ತಿದ್ದರೆ ಅವನ್ನ ಆಶೀರ್ವದಿಸು. ಯಾರೆಲ್ಲಾದರೂ ಮಾನಸಾಂತರ ಇನ್ನು ಹುಟ್ಟುತ್ತಿಲ್ಲವಾದರೆ ದೇವರೇ ಅವರಿಗೆ ಮಾನಸಾಂತರವನ್ನು ಅನುಗ್ರಹಿಸು. ಕಠಿಣ ಮನಸ್ಸುಗಳನ್ನ, ಹೃದಯಗಳನ್ನ ನೀನು ಮುರಿಯೆಂದು ಪ್ರಾರ್ಥಿಸ್ತೇವೆ. ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ನಿನಗೆ ಮಹಿಮೆ ಸಲ್ಲಿಸ್ತಾ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡದೇವೆ ನಮ್ಮ ತಂದೆಗೆ, ಆಮೇಲೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.